ನನ್ನ ಪ್ರೀತಿಯ ಕೇಳುಗರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಮೊದಲೇ ಚೆನ್ನಾಗಿರ್ತಿತ್ತು. ರಾತ್ರಿ ನೀವು ಆಫೀಸ್ನಲ್ಲೇ ಉಳ್ಕೊಂಡಿದ್ರು ಕೂಡ ಬೆಳಗ್ಗೆ ಎಲ್ಲರೂ ಬರೋ ಹೊತ್ತಿಗೆ ನೀಟಾಗಿ ರೆಡಿಯಾಗಿ ಬರೀತಾ ಕೂತಿರ್ತಿದ್ರಿ. ಇನ್ಶರ್ಟ್ ಮಾಡ್ಕೋತಿದ್ರಿ, ಶೂ ಹಾಕ್ಕೋತಿದ್ರಿ. ಈ ನಡುವೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀರಿ. ಸುಡುಗಾಡು ಕಲರಿಂದೊಂದು ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಮುದುರಾದ ಕಾಟನ್ ಶರ್ಟ್ ಹಾಕ್ಕೊಂಡು ರಬ್ಬರ್ ಚಪ್ಪಲಿ ಮೆಟ್ಕೊಂಡು ಓಡಾಡ್ತಾ ಇರ್ತೀರಿ ಅಂತ ನಮ್ಮ ಆಫೀಸಿನ ಹುಡುಗ ಒಬ್ಬನು ಮೊನ್ನೆ ಕಂಪ್ಲೇಂಟ್ ಹೇಳ್ತಾ ಇದ್ದ. ನನಗೆ ವಯಸ್ಸಾಗ್ತಿರೋ ಹಾಗಿದೆ ಕಣಯ್ಯ ಅಂತ ತಮಾಷೆ ಮಾಡಿ ಸುಮ್ಮನಾಗಿಸಿದ್ನಾದರೂ ಈ ಬಗ್ಗೆ ಯೋಚಿಸದೇ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ನಿಜ ಹೇಳಬೇಕು ಅಂದರೆ 40 ದಾಟಿದ ಮೇಲೆ ಒಂದು ಹಂತದಿಂದ ತುಂಬ ಫಾಸ್ಟಾಗಿ ಮುದುಕರಾಗೋದಕ್ಕೆ ಶುರುವಾಗ್ತೀವಿ ಅನ್ನೋದು ದೇಹಕ್ಕಿಂತ ಹೆಚ್ಚಿಗೆ ಮನಸ್ಸಿಗೆ ಅನ್ವಯ ಆಗುತ್ತೆ. ನನ್ನ ವಯಸ್ಸಿನ ಅನೇಕ ಮಿತ್ರರು, ನನ್ನ ಸಹಪಾಠಿಗಳು ನನಗಿಂತ ತುಂಬ ವಯಸ್ಸಾದವರು ಹಾಗೆ ಕಾಣ್ತಾರೆ. ಕೆಲವ್ರಿಗಾಗಲೇ ಹಲ್ಲು ಬಿದ್ದು ಹೋಗಿವೆ, ತಲೆ ಕೂದಲು ವಿರಳವಾಗಿವೆ, ವಿಪರೀತ ಬಿಳಿ ಕೂದಲು ಬಂದಿವೆ. ಹಲ್ಲು ಬಿದ್ದು ಹೋಗಿರೋದ್ರಿಂದ ಮಾತಾಡುವಾಗ ಗಾಳಿ ಈಚೆಗೆ ಬಂದು ಪುಸ್ ಪುಸ್ ಅಂತ ಶಬ್ದ ಮಾಡ್ತಾರೆ. ಕಟ್ಸ್ಕೋಬಾರ್ದೇನೋ ಅಂತ ಕೇಳಿದ್ರೆ ನಮ್ಮ ಬಳ್ಳಾರಿ ಭಾಷೆಯಲ್ಲಿ ಯಾವಾಕಿ ಗಲ್ಲ ಕಡಿಬೇಕಾಗಿದೆ ಬಿಡು ಅಂದರೆ ಯಾವಳ ಕೆನ್ನೆ ಕಚ್ಚಬೇಕಾಗಿದೆ ಬಿಡು ಅಂತ ಒಂದು ಉಡಾಫೆ ಉತ್ತರ ಕೊಡ್ತಾರೆ. ಮತ್ತು ಕೆಲವರು ಯಾವಾಗಲೂ ಹೇರ್ ಡೈ ಮಾಡಿಸಿ ಆಮೇಲೆ ಅದನ್ನು ನಿರ್ವಹಿಸೋದಕ್ಕಾಗದೆ ಬಿಟ್ಟು ಸ್ವಲ್ಪ ಕಪ್ಪು ಕೂದಲು, ಸ್ವಲ್ಪ ಬಿಳಿ ಕೂದಲು, ಸ್ವಲ್ಪ ಬಣ್ಣಗೆಟ್ಟ ಕೆಂಪು ಕೂದಲಾಗಿ ತಲೆಯಲ್ಲಿ 3 ಬಣ್ಣಗಳಾಗಿ ಫ್ಯಾನ್ಸಿ ಡ್ರೆಸ್ಗಳ ಥರ ಓಡಾಡ್ತಾ ಇರ್ತಾರೆ. ನನ್ನ ಹಾಗೆ ಜಿದ್ದಿಗೆ ಬಿಟ್ಟು ಹೊಟ್ಟೆ ಬಿಟ್ಕೊಂಡವರು, ಸೀಟು ಅಕ್ರಾಳ ವಿಕ್ರಾಳ ಆದವರು ಎಲ್ಲ ಇದ್ದಾರೆ, ಎಲ್ಲ ಇದ್ದೀವಿ. ಯಾರ ಜೊತೆಗೆ ಈ ಬಗ್ಗೆ ಮಾತಾಡಿದ್ರು ಸಾಕು ಬಿಡು, ವಯಸ್ಸಾಯ್ತಲ್ಲ, ನಮ್ಮನ್ನು ಇನ್ಯಾರು ನೋಡೋರಿದ್ದಾರೆ ಅಂತಲೇ ಮಾತು ಮುಗಿಸ್ತಾರೆ. ಯಾಕೆ ಹೀಗಾಗುತ್ತೆ? ಯಾಕೆ ಅವರು ತಮ್ಮ ಯೌವನವನ್ನು ಮುಗಿಸ್ತಾರೆ? ಜೀವನಾಸಕ್ತಿ ಬತ್ತಿ ಹೋಗಿರುತ್ತಾ? ಬೇರೆ ಕಡೆಗೆಲ್ಲೋ ಗಮನ ಹರಿದಿರುತ್ತಾ? ಅಥವಾ ನಿರ್ಲಕ್ಷ್ಯದಿಂದ ಇರೋದೇ ನಿಜವಾದ ಗಾಂಭೀರ್ಯ ಮತ್ತು ಹಿರಿತನದ ಲಕ್ಷಣ ಅಂದ್ಕೊಂಡ್ಬಿಟ್ಟಿರ್ತೀವ? ಆಫ್ ಮಾಡೋದು, ಆನ್ ಮಾಡೋದು, ಫೋನ್ ಬಂದಾಗ ರಿಸೀವ್ ಮಾಡೋದು, ಇಷ್ಟು ಬಿಟ್ಟರೆ ಮೊಬೈಲ್ನಲ್ಲಿ ಬೇರೆ ಏನು ಮಾಡೋಕ್ಕೂ ನಂಗೆ ಗೊತ್ತಾಗಲ್ಲ ನೋಡಿ ಅಂತ ಕೆಲವರು ಸ್ವಲ್ಪ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತಾರೆ. ಒಂದು ಹೊಸ ಇನ್ಸ್ಟ್ರೂಮೆಂಟ್ ಬಗ್ಗೆ ತಿಳಿದುಕೊಳ್ಳದೆ ಇರೋದೇ ದೊಡ್ಡತನ ಅನ್ನೋ ಧಾಟಿ ಅವ್ರದ್ದು. ಅದೇ ಸರಿ ಅಂತಾನೂ ಅಂದ್ಕೊಂಡು ಬಿಟ್ಟಿರ್ತಾರೆ. ತಮ್ಮದು ಹೊಸದಕ್ಕೆ ಒಗ್ಗಿಕೊಳ್ಳದ, ಅಪ್ಡೇಟ್ ಆಗಲೊಲ್ಲದ ಜಾಯಮಾನ, ಬುದ್ಧಿವಂತಿಕೆ ಮಂಕಾಗ್ತಾ ಇದೆ ಅಂತ ಅವರಿಗೆ ಅನಿಸೋದಿಲ್ಲ. 3 ಕಾಸಿನ ಮೊಬೈಲ್ ಅನ್ನೋ ಇನ್ಸ್ಟ್ರೂಮೆಂಟು ಅರ್ಥವಾಗದೇ ಇರೋಷ್ಟು ಕಷ್ಟವಾದ್ದೇನಲ್ಲ. ಬರವಣಿಗೆ, ನಾಟಕ, ನಿರ್ದೇಶನ, ಸಂಗೀತ ಮುಂತಾದ ಕ್ರಿಯೇಟಿವ್ ಜಗತ್ತುಗಳಲ್ಲಿ ತೊಡಗಿಕೊಂಡಿರುವಂಥ ಮಂದಿ ಕಂಪ್ಯೂಟರ್ನ ತಂಟೆಗೆ ನಾನು ಹೋಗಲ್ಲ ಅಂತ ಘೋಷಿಸಿದ್ರೆ ನನಗದು ಅರ್ಥ ಆಗುತ್ತೆ. ಬರವಣಿಗೆ ಎಂಥ ಏಕಾಂತವನ್ನು ಬಯಸುವ ಕ್ರಿಯೆ ಅನ್ನೋದು ನನಗೆ ಗೊತ್ತಿದೆ. ಅಲ್ಲಿ ನಾನಿರೋದು ಅನಿವಾರ್ಯವಾದ್ದರಿಂದ ನಾನು ಇರ್ತೀನಿ. ಇಲ್ಲದೇ ಇದ್ದರೆ ನಾನು ಬರೆಯೋಕ್ಕೆ ಕೂತ್ಕೊಂಡಾಗ ಅಲ್ಲಿ ನಾನೂ ಇರದಂಥ ಏಕಾಂತವಿರಬೇಕು ಅಂತ ಮಹಾಕವಿಯೊಬ್ಬರು ಹೇಳಿದ ಮಾತು ಸತ್ಯ. ಕಂಪ್ಯೂಟ್ರು ಬರವಣಿಗೆಯನ್ನು ನಿಸ್ಸಾರಗೊಳಿಸುತ್ತೆ, ಅಥವಾ ಹಾಗಂತ ನನಗೊಂದು ಭಯ ಇದೆ. ಇಂಥದ್ದೊಂದು ಭಯ ಇಲ್ಲದೇ ಇದ್ದವರು ಕಂಪ್ಯೂಟ್ರು, ಮೊಬೈಲು, ಇತ್ತೀಚೆಗೆ ಮಾರುಕಟ್ಟೆಗೆ ಬಂದಿರೋ ಅನೇಕ ಡಿವೈಸಸ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಲ್ಲ. ಚಿಕ್ಕ ವಯಸ್ಸಿನವರು ತುಂಬ ಬೇಗ ಅರ್ಥ ಮಾಡ್ಕೋತಾರೆ. 40 ದಾಟಿದವರು ನನಗೇನು ಗೊತ್ತಾಗಲ್ಲಪ್ಪ ಅಂತ ತಮ್ಮ ದಡ್ಡತನವನ್ನೇ ಒಂದು ಹಿರಿಮೆಯನ್ನಾಗಿ ಪ್ರದರ್ಶನ ಮಾಡ್ತಾ ಇರ್ತಾರೆ. ಯಾಕೆ ಉಡುಪಿನ ಬಗ್ಗೆ ಆಸಕ್ತಿ ಕಳೆದೋಗುತ್ತೆ? ಪಟಾಪಟಿ ಅಂಡರ್ವೇರ್ ಹಾಕ್ಕೊಂಡೆ ಮನೆಗೆ ಬಂದವ್ರ ಜೊತೆಗೆ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ. ಮಾತಿನ ಮಧ್ಯೆ ಯಾರಿಗಾದರೂ ಮುಜುಗರವಾದೀತು ಅನ್ನೋದು ಕೂಡ ಲೆಕ್ಕಿಸದೆ ಸಶಬ್ದವಾಗಿ ದೇಹದಿಂದ ಗಾಳಿಯನ್ನು ಬಿಡ್ತಾ ಇರ್ತಾರೆ. ವಿನಾಕಾರಣ ಅಶ್ಲೀಲ ಶಬ್ದಗಳನ್ನು ಬಳಸಿ ಮಾತಾಡ್ತಾ ಇರ್ತಾರೆ. ಢರೋ ಅಂತ ತೇಗ್ತಾ ಇರ್ತಾರೆ. ಗಂಡಸರಿದ್ದಾರೆ ಅನ್ನೋ ಪರಿವೇ ಇಲ್ಲದವರ ಹಾಗೆ ಅರಬೆತ್ತಲೆಯಾಗಿ ಸ್ನಾನದ ಮನೆಯಿಂದ ಹೆಂಗಸರು ಈಚೆಗೆ ಬರೋದು, ಗಂಡಸರ ಹಾಗೆ ತಾವು ಬಾಯಿ ಜಾರಿ ಅಶ್ಲೀಲವಾಗಿ ಮಾತಾಡೋದು, ಮದುವೆ ಮನೆಗಳಲ್ಲಿ ಬಹಿರಂಗವಾಗಿ ಸ್ನಾನಕ್ಕೆ ಇಳಿದು ಬಿಡೋದು, ಸೆರಗಿನ ಪರಿವೆ ಕಳ್ಕೊಳ್ಳೋದು, ಇವೆಲ್ಲ ಒಂದೇ ಜಾಯಮಾನದ ಲಕ್ಷಣಗಳು. ಇವು ತಮ್ಮನ್ನು ತಾವು ಅವಮಾನಿಸಿಕೊಳ್ಳುವ ಲಕ್ಷಣಗಳೂ ಹೌದು. ಆದ ನಗಪಾಟಲನ್ನು ಕೂಡ ಕಾಂಪ್ಲಿಮೆಂಟ್ನ ಹಾಗೆ ಸ್ವೀಕರಿಸೋದು ಒಂದರ್ಥದಲ್ಲಿ ನಿರ್ಲಜ್ಜತನವೇ. ಅದು ನಮ್ಮೆಡೆಗೆ ನಮಗೆ ಹುಟ್ಟುವ ನಿರ್ಲಕ್ಷ್ಯದಿಂದಾಗಿ ಬೆಳೆದು ಬಿಡುತ್ತೆ. ಇಂಥವುಗಳನ್ನು ನಮ್ಮ ಮನೆಯವರು, ಮಕ್ಕಳು ಅಥವಾ ಗೆಳೆಯರು ತೀವ್ರವಾಗಿ ವಿರೋಧಿಸೋದಿಲ್ಲವಾದ್ದರಿಂದ, ಹೆಚ್ಚಿನ ಸಲ ನಕ್ಕು ಬಿಡ್ತಾರಾದ್ದರಿಂದ ಎಲ್ಲರೂ ನಮ್ಮನ್ನು ಹೀಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಇದು ತಪ್ಪಲ್ವೇ? ಸರ್ ಎಂ ವಿಶ್ವೇಶ್ವರಯ್ಯನವರು ಕೋಟ್ ಧರಿಸದೆ ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಶಬಾನಾ ಆಜ್ಮಿ ತುಂಬ ಗ್ರೇಸ್ಫುಲ್ಲಾಗಿ ವಯಸ್ಸಾದವರ ಹಾಗೆ ಕಾಣಿಸ್ತಾರೆ. ನಮ್ಮ ಸ್ನೇಹಿತರಾದ ಪತ್ರಕರ್ತ ವಿಶ್ವೇಶ್ವರ ಭಟ್ ಅವರು ಶಾಬಿಯಾಗಿರೋದನ್ನು ನಾನು ನೋಡಿಲ್ಲ. ಇತ್ತೀಚೆಗೆ ಕನ್ನಡದ ಸಿನಿಮಾ ನಟಿಯೊಬ್ಬಳಿಗೆ ಹೇಳಿದೆ, ನೀನು ಈ ಪರಿ ದಪ್ಪ ಆಗಿರೋದು ನಿನ್ನ ಗಂಡನಿಗೆ ಸಹನೀಯ ಇರ್ಬೋದು,
ಆದರೆ ಜನ ನಿನ್ನನ್ನು ದುಡ್ಡು ಕೊಟ್ಟು ನೋಡೋಕ್ಕೆ ಅಂತ ಬರ್ತಾರೆ. ಗಾತ್ರದ ಬಗ್ಗೆ ನಿಗಾ ಇರಲಿ ಅಂತ ನಾನು ಹೇಳಿದ್ದೆ. ಅದು ಎಚ್ಚರಿಕೆಯ ಮಾತು. ಸಾಕಷ್ಟು ವಯಸ್ಸಾದ ನಂತರವೂ ನೀಟಾಗಿ ಪ್ರೆಸೆಂಟಬಲ್ ಆಗಿ ಕಾಣಿಸ್ಕೊಳ್ಳುವಂಥವ್ರು ಇರ್ತಾರೆ. ನೋಡಿದ ತಕ್ಷಣ ಸಂತೋಷವಾಗುತ್ತೆ. ನನ್ನ ಗುರುಗಳಾದ ಶ್ಯಾಮರಾಯರ ಪತ್ನಿ ಸೀತಮ್ಮನವರು ಹಾಗಿದ್ದರು. ಡಾಕ್ಟರ್ ವಿಜಯಮ್ಮ ಅವರು ಹಾಗಿರ್ತಾರೆ. ಕವಿ ನಿಸಾರ್ ಅಹಮದ್ ಅವರು ಸದಾ ಸೂಟ್ ಹಾಕ್ಕೊಂಡಿರ್ತಾರೆ. ಅನಂತಮೂರ್ತಿ ಅವರು ತುಂಬ ಸ್ಮಾರ್ಟ್ ಆಗಿರ್ತಾರೆ. ಅವರಿಗೆ 76 ವರ್ಷ ವಯಸ್ಸು. ಇವರೆಲ್ಲ ಅದ್ಭುತ ಉದಾಹರಣೆಗಳು. ನಾನು ರೂಪ, ಲಾವಣ್ಯ, ದೇಹದ ಗಾತ್ರ ಇತ್ಯಾದಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇರೋ ರೂಪಕ್ಕೆ, ಇರೋ ದೇಹಕ್ಕೇ ನಾವು ಮಾಡಿಕೊಳ್ಳೋ ಅಲಂಕಾರ, ನಮ್ಮ ಪ್ರೆಸೆಂಟಬಿಲಿಟಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಳಿ ಕೂದಲಾದವರು ಹೇರ್ ಡೈ ಮಾಡ್ಕೋಬೇಕು ಅಂತ ಏನಿಲ್ಲ. ಮಾಡೋಕೆ ಆರಂಭಿಸಿದ ಮೇಲೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕು. ಕಣ್ಣಿನ ಡಾಕ್ಟ್ರುಗಳು, ಕಿವಿ ಡಾಕ್ಟ್ರುಗಳು, ಹಲ್ಲಿನ ಡಾಕ್ಟ್ರುಗಳು ಮುಂತಾದವರು ರೋಗಿಗಳಿಗೆ ತುಂಬ ಹತ್ತಿರದಿಂದ ಚಿಕಿತ್ಸೆ ಕೊಡಬೇಕಾಗ್ತದ್ರಿಂದ ಅವರ ಬಾಯಿಂದ, ಅವರ ಮೈಯಿಂದ ದುರ್ಗಂಧ ಹೊರಡದ ಹಾಗೆ ನೋಡ್ಕೋಬೇಕು. ನಮ್ಮ ದೇಹಗಳನ್ನು ಇನ್ನು ಈ ವಯಸ್ಸಿನಲ್ಲಿ ಯಾರೂ ಮೆಚ್ಚಬೇಕಾಗಿಲ್ಲ ಅಂತ ವಾದಿಸೋದು ಸರಿಯೇ. ಆದರೆ ದೇಹ ಹೇಗಿದ್ರೂ ನೀವು ಸಹಿಸ್ಕೋಬೇಕು ಅಂತ ವಾದಿಸೋದು ಅಪರಾಧ ಅನ್ನುವ ಮಾತನ್ನು ಹೇಳ್ತಾ ನಾನು ಮುಂದಿನ ಟಾಪಿಕ್ಕಿಗೆ ಹೋಗ್ತೀನಿ.